ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇದೇ ಬರುವ ಜೂನ್ ತಿಂಗಳ ಮೊದಲನೆಯ ವಾರದಿಂದ ಗೋಚಾರದಲ್ಲಿ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ಯಾ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಏನು ಭವಿಷ್ಯ ಇರುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ, ಇದೇ ಬರುವ ಜೂನ್ ತಿಂಗಳ 14ನೇ ತಾರೀಕಿಗೆ ನಾವು ಬೆಂಗಳೂರಿನಲ್ಲಿ ಒಂದು ಜ್ಯೋತಿಷ್ಯ ತರಗತಿಯನ್ನ ಮಾಡ್ತಾ ಇದ್ದೇವೆ. ಒಂದು ದಿನದ ತರಗತಿ, ಒಂದು ದಿನದ ಕಾರ್ಯಾಗಾರ. ಈ ಒಂದು ಕಾರ್ಯಾಗಾರದಲ್ಲಿ ಜ್ಯೋತಿಷ್ಯ ಕಲಿತವರಿಗೆ, ಬೇಸಿಕ್ ಗೊತ್ತಿದ್ದವರಿಗೆ ಪ್ರಿಡಿಕ್ಷನ್ ಟೆಕ್ನಿಕ್, ಯಾವ ಥರ ಪ್ರಿಡಿಕ್ಷನ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು, ಯಾವುದೆಲ್ಲ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡಾಗ ಈಸಿಯಾಗಿ ಪ್ರಿಡಿಕ್ಷನ್ ಮಾಡ್ಬೋದು, ಅದರ ಬಗ್ಗೆ ವಿಶೇಷ ರೀತಿಯ ತರಗತಿಯನ್ನು ನಡೆಸ್ತಾ ಇದ್ದೇವೆ. ದಯವಿಟ್ಟು ಈ ತರಗತಿಗೆ ಯಾರೆಲ್ಲ ಜ್ಯೋತಿಷ್ಯ ಕಲ್ತಿದ್ದೀರಾ ಅವ್ರು ಬಂದು ಖಂಡಿತ ಸೇರ್ಕೊಳ್ಬೋದು. ನಿಮಗೆ ಪ್ರಿಡಿಕ್ಷನ್ ಮಾಡೋದು ಬಹಳಷ್ಟು ಈಸಿ ಆಗಿಬಿಡುತ್ತೆ. ಇದರ ಒಂದು ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ, ಅಲ್ಲಿ ಹೋಗಿ ಅದನ್ನ ಪಿಕ್ ಮಾಡಿ, ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ. ಬಹಳ ಬಹಳ ಫೇವರೇಬಲ್ ಆಗುತ್ತೆ. ಈಗ ಬಂದ್ಮೇಡ ನಮ್ಮ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರು ಮಹಾರಾಜ ಚಂದ್ರನಿಂದ 11ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. 11ನೇ ಮನೆಯಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗ್ಬಿಡ್ತಾನೆ. ಹಾಗಾದ್ರೆ ಒಂದು ವಿಷಯ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಗುರು ಬಲ ಬಂತು ಅಂತ ಇಂಡಿಕೇಶನ್. ಅದರ ಅರ್ಥ ಎಲ್ಲೋ ಒಂದ್ ಕಡೆ ಗುರುವಿನಿಂದ ಒಂದಷ್ಟು ಧನಾತ್ಮಕವಾದಂತಹ ಎನರ್ಜಿಯನ್ನು ಪಡ್ಕೊಳ್ಳಿಕ್ಕೆ, ಧನಾತ್ಮಕವಾದಂತಹ ಕೆಲವು ಘಟನೆಗಳನ್ನು ನೋಡಲಿಕ್ಕೆ ನಮಗೆ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಇಲ್ಲಿ ಮುಖ್ಯವಾಗಿ ಗುರು ಯಾರು? ನಮ್ಮ ಕನ್ಯಾ ರಾಶಿಯವರಿಗೆ ಗುರು ಬಂದು ಆತ 4th ಲಾರ್ಡ್, 4ನೇ ಮನೆ ಅಧಿಪತಿ ಅಂದ್ರೆ ಸುಖಾಧಿಪತಿ ಆತ, ಮತ್ತೆ 7ನೇ ಮನೆ ಅಧಿಪತಿ ಅಂದ್ರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತ ಅಧಿಪತಿ ಕೂಡ ಆತನೇ ಆಗಿರ್ತಾನೆ. ಆತ ಈಗ ಲಾಭಸ್ಥಾನದಲ್ಲಿ ಹೋಗಿ ಉಚ್ಚ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, ಗುರು 4ನೇ ಮನೆ ಅಂದ್ರೆ ಸುಖಸ್ಥಾನದ ಅಧಿಪತಿ ಆತ, ಅಲ್ಲಿಂದ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಅಂದಾಗ ಬಹಳ ಮುಖ್ಯವಾದ ಒಂದು ರಿಸಲ್ಟ್ ಏನ್ ಬರ್ಬೋದು ಅಂದ್ರೆ, ಎಲ್ಲೋ ಒಂದ್ ಕಡೆ ಮನೆ ವಿಚಾರದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಅಂದ್ರೆ ಇಂಡಿಕೇಶನ್. ಮನೆ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಪರಿವರ್ತನೆಗಳು ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಈಗ ಯಾರಿಗೆಲ್ಲ ಮನೆ ಬೇಕು, ಅಥವಾ ವಾಹನ ಬೇಕು, ಅಥವಾ ಜಾಗ ಬೇಕು, ಖಂಡಿತ ನೀವು ಅದಕ್ಕೆ ಬೇಕಾಗಿ ಟ್ರೈ ಮಾಡ್ಬೋದು. ಅಥವಾ ಕೆಲವೊಂದು ಬಾರಿ ಅಂಥ ರಿಸಲ್ಟ್ ಕೂಡ ಇರುತ್ತೆ, ಇದ್ದ ಮನೆಯನ್ನು ಡೆಮಾಲಿಷ್ ಮಾಡಿ ಕಟ್ಟುವಂಥದ್ದು ಇರುತ್ತೆ, ಅಥವಾ ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಒಂದು ಯೋಗ ಕೂಡ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ. ಆದರೆ ಅದು ಡಿಫ್ರೆಂಟ್ ವೇಯಲ್ಲಿ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಭೂಮಿ ಖರೀದಿ ಮಾಡಬೇಕನ್ನೋ ಇಚ್ಛೆ ಇದ್ರೂ ಕೂಡ ಅದು ಸಫಲತೆಯನ್ನು ಪಡೆಯುವಂಥ ಸಾಧ್ಯತೆಗಳಂತೂ ಖಂಡಿತ ಉಂಟು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವಾಗ ನೀವು ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರದಲ್ಲಿ ನೀವು ಹೋಗ್ತಿರಂದಾಗ ಮೊದಲಿಗೆ ನಿಮಗೆ ಎಲ್ಲಾ ರೀತಿಯಲ್ಲಿ ಕೂಡ ಇನ್ಸಲ್ಟ್ ನೋಡ್ಲಿಕ್ಕೆ ಸಿಗುತ್ತೆ, ನಿಮಗೆ ಸಮಸ್ಯೆ ನೋಡ್ಲಿಕ್ಕೆ ಸಿಗುತ್ತೆ. ತುಂಬಾ ಜನ ನಿಮ್ಮನ್ನ ಆಡಿಕೊಳ್ತಾರೆ, ತುಂಬಾ ನಿಮ್ಮನ್ನ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ, ನಿಮ್ಗೆ ಕೆಲಸ ಆಗದಂತೆ ತಡೆ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ನೀವು ಛಲದಿಂದ ಅದನ್ನು ಮುಂದುವರಿಸಿಕೊಂಡು ಹೋದಾಗ ಬಹಳ ದೊಡ್ಡ ಮಟ್ಟಿಗೆ ನಿಮ್ಮ ಒಂದು ಭೂಮಿ ಮತ್ತೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿವರ್ತನೆ ಕ್ರಿಯೇಟ್ ಆಗುವುದರಲ್ಲಿ ಡೌಟೇ ಇಲ್ಲ ಸರ್. ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಗುರು ಬಂದು ಆತ 7th ಲಾರ್ಡ್, 7ನೇ ಮನೆ ಅಧಿಪತಿ ಅಲ್ವಾ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ 7ನೇ ಮನೆ ಬಂದು ಕಳತ್ರ ಅಂದ್ರೆ ನಿಮ್ಮ ಮದುವೆ ಜೀವನ, ನಿಮ್ಮ ವೈವಾಹಿಕ ಜೀವನ ಅಂತ ಹೇಳ್ಬೋದು. ಈಗ ಹಾಗಾದ್ರೆ ಯೋಗ್ಯ ವಯಸ್ಕರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಒಂದು ಮದುವೆ ಯೋಗ ಕ್ರಿಯೇಟ್ ಆಗ್ತಾ ಉಂಟು ಅಂತ ಒಂದು ಇಂಡಿಕೇಶನ್. ಅರ್ಥ ಮಾಡ್ಕೊಳ್ಳಿ ಯಾಕೆ ಹಾಗೆ. ಯಾಕಂದ್ರೆ ಗುರು ನಿಮ್ಮ 7th ಹೌಸ್ ಇಂದ ಪಂಚಮದಲ್ಲಿದ್ದಾನೆ, ಅಲ್ಲಿಂದ ಭಾಗ್ಯ ದೃಷ್ಟಿಯನ್ನ ನಿಮ್ಮ 7th ಹೌಸ್ ಅನ್ನ ನೋಡ್ತಾನೆ ಆತ. ಓಕೆ, ಅಲ್ಲಿ ಶನಿ ಮಹಾರಾಜ ಆಲ್ರೆಡಿ ವಿರಾಜಮಾನ ಆಗಿದ್ದಾನೆ 7ನೇ ಮನೆಯಲ್ಲಿ. ಹಾಗಾದ್ರೆ ಮದುವೆ ವಿಚಾರದಲ್ಲಿ ನಿಮ್ಮನ್ನ ಪ್ರೊಸೀಡ್ ಮಾಡಿಸ್ತಾನೆ ಅಂತ ಒಂದು ಇಂಡಿಕೇಶನ್. ಬಟ್ ನೆನ್ಪಿಟ್ಕೊಳ್ಳಿ, 7ನೇ ಮನೆ ಅಧಿಪತಿಯ ಗುರು ಲಾಭಸ್ಥಾನದಲ್ಲಿರುವುದರಿಂದ ಲಾಭಸ್ಥಾನ ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಆ ಲಾಭಸ್ಥಾನ ಅಂತ ಏನಿದೆ ಅಂದ್ರೆ ಭಾವ ಅಂತ ಏನಿದೆ, ಆ ಮನೆ ಅಂತ ಏನಿದೆ, ಅದು ರಾಹು ಮತ್ತೆ ಶನಿಯ ಎನರ್ಜಿಯನ್ನ ಹಿಡಿದುಕೊಂಡಿರುವಂತಹ ಒಂದು ಮನೆ ಆಗಿರ್ತದೆ. ಅದರಿಂದಾಗಿ ಗುರು 7th ಲಾರ್ಡ್ ಆಗಿ ಅಲ್ಲಿ ಇರುವುದರಿಂದ ಕೆಲವೊಂದು ಬಾರಿ ಮದುವೆ ವಿಚಾರಗಳಲ್ಲಿ ಮೋಸಗಳನ್ನು ನೋಡ್ಲಿಕ್ಕೆ ಸಿಗುವಂತ ಸಾಧ್ಯತೆಗಳು ಇರುವುದರಿಂದ ಯಾರನ್ನ ನೀವು ಚಾಯ್ಸ್ ಮಾಡ್ತೀರಾ, ಹುಡುಗನನ್ನು ಹುಡುಗಿಯನ್ನು, ಅವರ ಸರೌಂಡಿಂಗ್ ಅನ್ನು ಚೆಕ್ ಮಾಡಬೇಕಾದಂತ ಅನಿವಾರ್ಯತೆ, ಅವರ ಫ್ಯಾಮಿಲಿಯನ್ನ ಚೆಕ್ ಮಾಡಬೇಕಾದಂತ ಅನಿವಾರ್ಯತೆ, ಅವರ ಕೆಲಸ ಏನಿದೆ, ಅವರ ಬಿಹೇವಿಯರ್ ಏನಿದೆ, ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಹೇಗೆ ಆಗಬಹುದಾ ಅಂತ ನೋಡಿಕೊಂಡು ಜಾತಗಳನ್ನ ಮ್ಯಾಚ್ ಮಾಡಿಕೊಂಡು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು. ಇಲ್ಲ ಅಂದ್ರೆ ಕೆಲವೊಂದು ಬಾರಿ ಏನಾಗುತ್ತೆ, ಅತಿ ಆಸೆಗೆ ಒಳಗಾಗಿ ಯಾರೋ ಬಂದು ಹೇಳಿದ್ರು ನಾನು ದೊಡ್ಡ
ಕೆಲಸದಲ್ಲಿದ್ದೇನೆ, ನಾನು ದೊಡ್ಡ ಮಾಲೀಕ, ನಾನು ಹಾಗೆ, ನಾನು ಏನಾದರೂ ಬಂದು ಹೇಳ್ತಾರೆ ಅಂತ ಇಟ್ಕೊಳ್ಳೋಣ, ಅದನ್ನು ನಂಬಿಕೊಂಡು ಮುಂದೆ ಹೋಗಿದ್ದೆ ಆದಲ್ಲಿ ಮೇ ಬಿ ಮುಂದೆ ಹೋಗಿ ನಿಮಗೆ ತೊಂದರೆಗಳನ್ನು ಅನುಭವಿಸಲಿಕ್ಕೆ ಸಿಗಬಹುದು ಅಂತ ಒಂದು ಇಂಡಿಕೇಶನ್. ಈಗ ಇದು ಎಲ್ಲರಿಗೂ ಆಗುತ್ತೆ ಅಂತ ನಾನಂತೂ ಹೇಳುವುದಿಲ್ಲ, ನಿಮ್ಮ ಜಾತಕನೇ ಫೈನಲ್. ಬಟ್ ಯಾವಾಗ ಲಾಭ ಸ್ಥಾನದಲ್ಲಿ ಪ್ಲಾನೆಟ್ಸ್ ಬರುತ್ತೆ ಆ ಮೂಮೆಂಟಲ್ಲಿ ಒಂದಷ್ಟು ಜಾಗರೂಕರಾಗಿರಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಇದೆ. ಅದಕ್ಕೆ ಪ್ರಿಕಾಷನ್ ಕೊಟ್ಟಿದ್ದೇನೆ, ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಆ ಮೂಮೆಂಟಲ್ಲಿ ನಿಮ್ಮ ಮದುವೆಗೆ ಸಂಬಂಧಪಟ್ಟದ ವಿಚಾರಗಳು ಖಂಡಿತ ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ಆನಂತರ ಯಾರಿಗೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ಅವರಿಗೆಲ್ಲ ಇದೇ ಒಂದು ಪ್ರೊಸೀಜರನ್ನು ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು 100%. ಇಲ್ಲಾಂದರೆ ನಿಮ್ಮ ವಿದೇಶ ಪ್ರಯಾಣದಲ್ಲೂ ಮೋಸ ನೋಡಲಿಕ್ಕೆ ಸಿಗ್ಬೋದು, ಅಥವಾ ಕೆಲವೊಂದು ಬಾರಿ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಕೂಡ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಲ್ಲಿ ಕೂಡ ನಿಮಗೆ ಮೋಸಗಳನ್ನು ನೋಡಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಒಳ್ಳೆ ದಶಾ ಭುಕ್ತಿ ಎಲ್ಲ ನಡೀತಾ ಉಂಟು, ತೊಂದರೆ ಇಲ್ಲ ಅಂದಾಗ ಓಕೆ, ನೋ ಪ್ರಾಬ್ಲಮ್, ಆವಾಗ ನೀವು ಖಂಡಿತ ಮುಂದುವರಿಬೋದು. ಇಲ್ಲಾಂದ್ರೆ ಒಂದಷ್ಟು ಪ್ರಿಕಾಷನ್, ಒಂದಷ್ಟು ಮುಂಜಾಗ್ರತೆಗಳನ್ನು ತಗೊಂಡು ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ಮದುವೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಥವಾ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಖಂಡಿತ ಒಂದು ಒಳ್ಳೆಯ ಫಲವನ್ನು ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗುತ್ತೆ. ಗುರು ರಾಶಿ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಗುರುವಿಗೊಬ್ಬ ಡಿಸ್ಪೋಸಿಟರ್ ಇರ್ತಾನಲ್ವಾ, ಗುರು ಇರುವಂತಹ ರಾಶಿಯ ಅಧಿಪತಿ ಅಂದ್ರೆ ಚಂದ್ರ, ಆತ ಗೋಚಾರದಲ್ಲಿ ಧನು ರಾಶಿಯಲ್ಲಿ ಇರ್ತಾನೆ. ಅಂದ್ರೆ 4ನೇ ಮನೆ ರಿಸಲ್ಟ್ ಎಲ್ಲೋ ಒಂದ್ ಕಡೆ ಬಹಳ ಪ್ರಾಮಿನೆಂಟ್ ಆಗಿ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅದರಿಂದಾಗಿ ಆ ಮನೆ ಭೂಮಿ ವಾಹನದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಕೂಡ ಇಚ್ಛೆ ಇದ್ರೆ, ಅಂದ್ರೆ ನಿಮ್ಮಲ್ಲಿ ಅಂತ ಒಂದು ಕೆಪಾಸಿಟಿ ಉಂಟು ಅಂತಾದ ಕೂಡ ಖಂಡಿತ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ. ಇನ್ನು ಗುರು ಮಹಾರಾಜ ತನ್ನ ಒಂದು 5ನೇ ದೃಷ್ಟಿಯಿಂದ 3ನೇ ಮನೆಯನ್ನೇ ವೀಕ್ಷಣೆ ಮಾಡ್ತಾನೆ. 3ನೇ ಮನೆ ಬಂದು ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಪೇಪರ್ ವರ್ಕ್, ನಿಮ್ಮ ಟ್ರಾವೆಲಿಂಗ್, ನಿಮ್ಮ ಅಕ್ಕಪಕ್ಕದ ಮನೆಯವರು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಇಷ್ಟವರೆಗೆ ಡಾಕ್ಯುಮೆಂಟ್ ರೀತಿಯಲ್ಲಿ ಪ್ರಾಬ್ಲಮ್ ಇದೆ, ಅಂದ್ರೆ ಯಾವುದೋ ಒಂದು ಪ್ರಾಪರ್ಟಿ ಅಥವಾ ಆಸ್ತಿಯ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಅದನ್ನ ಮಾಡಿಸಬೇಕು, ತುಂಬಾ ತೊಂದರೆ ಆಗ್ತಾ ಉಂಟು. ಮೇ ಬಿ ಅದು ನಿಮ್ಗೆ ಈಡೇರುವಂತ ಸಾಧ್ಯತೆಗಳು, ಅಲ್ಲಿದ್ದ ಸಮಸ್ಯೆಗಳು ನಿವಾರಣೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಕ್ಕಪಕ್ಕದ ಮನೆಯವರ ಜೊತೆಗೆ ಸಂಬಂಧಗಳು ಬಿಗಡಾಯಿಸಿದೆ ಅಂದಾಗ ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂಥದ್ದು. ಅಕ್ಕಪಕ್ಕದ ಮನೆಯವರ ಜೊತೆಗೂ ಕೂಡ ನಿಮ್ಮ ಒಂದು ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು. ಆನಂತರ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತುಂಬಾನೇ ಮತಭೇದಗಳು, ತುಂಬಾನೇ ಎಲ್ಲೋ ಒಂದ್ ಕಡೆ ತೊಂದರೆಗಳು ಉಂಟು, ಇರಿಟೇಷನ್ ಉಂಟು ಅಂತಾದ್ರೆ ಮೇ ಬಿ ಆ ಒಂದು ಇರಿಟೇಷನ್ ಸಮೇತ ದೂರ ಆಗಿ, ಆ ಒಂದು ಹಿರಿಯರ ಆಸ್ತಿಯ ವಿಚಾರದಲ್ಲಿದ್ದ ಸಮಸ್ಯೆ ದೂರ ಆಗಿ ಆ ಆಸ್ತಿ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಪ್ರಯತ್ನ ಮಾಡಿದ್ರೆ ಗೆಲುವು ಅಲ್ಲಿ ಕೂಡ ನಿಮ್ಮದು ಇದ್ದೇ ಇರ್ತದೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಯಾವಾಗ ಗುರು ಮಹಾರಾಜ ರಾಶಿಯನ್ನ ಚೇಂಜ್ ಮಾಡ್ತಾನೆ ಅಥವಾ ಬದಲಾವಣೆ ಮಾಡ್ತಾನೆ, ಮಿಥುನ ರಾಶಿ ಕರ್ಕಾಟಕ ರಾಶಿಗೆ ಬರಬೇಕಾದ್ರೆ ಆ ಸಂದರ್ಭದಲ್ಲಿ ಥರ್ಡ್ ಲಾರ್ಡ್ 3ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಇರ್ತಾರೆ. 8ನೇ ಮನೆ ಬಂದು ನಿಮ್ಮ ಹಿರಿಯರ ಪ್ರಾಪರ್ಟಿ. ಹಾಗಾದ್ರೆ ಹಿರಿಯರ ಪ್ರಾಪರ್ಟಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಗುರು ಮಹಾರಾಜ ತನ್ನ ಒಂದು 5ನೇ ಶುಭ ದೃಷ್ಟಿಯಿಂದ ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ ಅನ್ನು ಹುಡುಕಿ ಕೊಡಬಲ್ಲ. ಖಂಡಿತ ಇಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡ್ಕೊಳ್ಳುವಂಥದ್ದುಂಟು, ಖಂಡಿತ ಒಳ್ಳೆಯದಾಗುತ್ತೆ, ಏನೂ ಸಮಸ್ಯೆ ಇಲ್ಲ. ಇನ್ನು ಕೆಲವರಿಗೆಲ್ಲ ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಅದನ್ನೆಲ್ಲ ತೆಗೆದುಕೊಳ್ಳುವಂಥ ಯೋಗ, ಹೊಸ ಗೆಜೆಟ್ಸ್ಗಳನ್ನು ತೆಗೆದುಕೊಳ್ಳುವಂಥ ಯೋಗ ಭಾಗ್ಯ ಇದೆ. ಅದರಲ್ಲಿ ಕೂಡ ನಿಮಗೆ ಅದನ್ನು ಚೇಂಜ್ ಮಾಡಬೇಕಂತ ಇದ್ರೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೊಡ್ಬೋದು. ಅದು ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಕೊಟ್ಟೇ ಕೊಡ್ತದೆ, ಅದರಲ್ಲಿ ಚಿಂತೆ ಮಾಡೋ ಅಗತ್ಯ ನನ್ನೆಕ್ಕದಂತೂ ಖಂಡಿತ ಇಲ್ಲ. ಇನ್ನು ಗುರು ಮಹಾರಾಜ ತನ್ನ ಒಂದು ಪಂಚಮದ ದೃಷ್ಟಿಯಿಂದ 5ನೇ ಮನೆ ವೀಕ್ಷಣೆ ಮಾಡ್ತಾನೆ. 5ನೇ ಮನೆ ಅಧಿಪತಿ 7th ಹೌಸ್ ಅಲ್ಲಿ ವಿರಾಜಮಾನಾಗಿದ್ದಾನೆ ಗೋಚಾರದಲ್ಲಿ ಶನಿ ಮಹಾರಾಜ. ಓಕೆ, 5ನೇ ಮನೆ ಅಧಿಪತಿ 5ನೇ ಮನೆಗೆ ಶುಭ ಫಲ ಬಂತು. ಈಗ ಅದೇ ರೀತಿ ಶನಿಯನ್ನು ಕೂಡ ಗುರು ಮಹಾರಾಜ ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಏನಾಗುತ್ತೆ, 5ನೇ ಮನೆ ಬಂದು ನಿಮ್ಮ ಮಕ್ಕಳು ಅಂತ ಇಟ್ಕೊಂಡಾಗ ಅವಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ಮಕ್ಕಳಿಗೆ ದೂರ ದೇಶಕ್ಕೆ ಹೋಗುವಂಥದ್ದು, ದೂರ ಪ್ರಯಾಣ ಮಾಡುವಂಥದ್ದು, ಕೆಲವೊಮ್ಮೆ ಎಜುಕೇಷನ್ಗೆ ಬೇಕಾಗಿ, ಇನ್ನು ಕೆಲವೊಮ್ಮೆ ಪ್ರೊಫೆಷನ್ಗೆ ಬೇಕಾಗಿ ಅವರಿಗೆ ದೂರ ಹೋಗುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಪ್ರಯತ್ನ ಮಾಡಿದಾಗ ಖಂಡಿತ ಅವರು ದೂರ ಹೋಗಿ ಕೆಲಸವನ್ನು ಮಾಡ್ಕೊಳ್ಬೋದು, ಅಥವಾ ಎಜುಕೇಷನ್ಗೆ ಬೇಕಾಗಿ ಕೂಡ ಅವರು ದೂರ ಹೋಗುವಂಥ ಸಾಧ್ಯತೆಗಳು ಇರುವುದರಿಂದ ಖಂಡಿತ ಅದರಲ್ಲಿ ನೀವು ಪ್ರೊಸೀಡ್ ಆಗ್ಬೋದು. ಇನ್ನು ಕೆಲವರೆಲ್ಲ ಪ್ರೀತಿ ಪ್ರೇಮ ಅಂತ ಬಿದ್ದಿರ್ತಾರೆ, ಇಷ್ಟವರೆಗೆ ಅದಕ್ಕೊಂದು ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಅದನ್ನ ಏನೋ ಯಾರ ಜೊತೆನೋ ಅದರ ಬಗ್ಗೆ ಮಾತಾಡಬೇಕು, ಅದರ ಬಗ್ಗೆ ಏನೋ ಡಿಸಿಷನ್ ತಗೊಳ್ಬೇಕಂತ, ಅಥವಾ ಪ್ರೀತಿ ಪ್ರೇಮ ಮಾಡಿದವರಿಗೂ ಕೂಡ ಆ ಪ್ರೀತಿ ಪ್ರೇಮದಲ್ಲಿ ಇಷ್ಟವರೆಗೆ ಆಗದ ವಿಚಾರಗಳು ಈಗ ನೀವೇನಾದ್ರೂ ಮನೆಯವರ ಜೊತೆ ಮಾತಾಡಿದ್ರೆ ಮೇ ಬಿ ಅದರಲ್ಲಿ ಕೂಡ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂಥ ಯೋಗ ಬಗ್ಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಆ ಗೆಲುವು ಕೂಡ ನಿಮ್ಮದಾಗುತ್ತೆ. ಆನಂತರ ಗುರು ಮಹಾರಾಜ ಹೇಗೂ 7ನೇ ಮನೆಯನ್ನು ತನ್ನ ಭಾಗ್ಯ ದೃಷ್ಟಿಯಿಂದ ನೋಡೋದರಿಂದ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳು ಆಲ್ರೆಡಿ ಹೇಳಿದ್ದೇನೆ, ಘಟನೆಗಳು ಖಂಡಿತ ಘಟಿಸ್ತವೆ. ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿ, ಆ ಗೆಲುವು ಕೂಡ ನಿಮ್ಮದಾಗುತ್ತೆ. ಆನಂತರ ಏನಾಗುತ್ತೆ, ನಿಮಗೆ 6ನೇ ಮನೆಯಲ್ಲಿ ರಾಹು ಇದ್ದಾನೆ. ಓಕೆ, 6ನೇ ಮನೆ ರಾಹು, 6ನೇ ಮನೆ ಉಪಚಯ ಸ್ಥಾನ, ರಾಹು ಒಳ್ಳೆ ರಿಸಲ್ಟ್, ಅದು ತೊಂದರೆ ಅಂತೂ ಖಂಡಿತ ಅಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲ ಒಂದ್ ಕಡೆ 6ನೇ ಮನೆ ರಾಹು ಇದ್ದಾಗ ಅಲ್ಲಿ
ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಹೇಗೆ ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಬಡ್ಡಿಗೆ ದುಡ್ಡನ್ನ ಕೊಟ್ಟಿರ್ತೀರಾ, ಅಥವಾ ಇನ್ಯಾವುದೋ ಒಂದು ಆಸೆ ಮುಖಾಂತರ ಅಂದ್ರೆ ಯಾರು ಡಬಲ್ ಮಾಡಿ ಕೊಡ್ತಾರೆ, ಇನ್ನೇನೋ ಬಹಳ ಜಾಸ್ತಿ ಬಡ್ಡಿ ಬರುತ್ತೆ, ಆದ್ರ ಆಸೆಗೊಳಗಾಗಿ ಕೂಡ ನೀವು ದುಡ್ಡನ್ನ ಕೊಟ್ಟಿರ್ತೀರಾ. ಅಂದ್ರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಡೈರೆಕ್ಟ್ ದುಡ್ಡಿನಲ್ಲಿ ಯಾರೆಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ, ವಸ್ತುವಿನಲ್ಲ ಡೈರೆಕ್ಟ್ ದುಡ್ಡಿನಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ, ಅಂದ್ರೆ ಬಡ್ಡಿಗೆ ಕೊಡುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಅಲ್ವಾ. ಸೊ ಅವರಿಗೆಲ್ಲ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೋಸ ನೋಡ್ಲಿಕ್ಕೆ ಸಿಗುವಂಥದ್ದು, ಸ್ವಲ್ಪ ಫ್ರಾಡ್ ಆಗುವಂಥದ್ದು, ಸ್ವಲ್ಪ ಸಮಸ್ಯೆಗಳನ್ನ ಅವ್ರು ನೋಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಸರ್. ಅದಕ್ಕೋಸ್ಕರ ಆ ದುಡ್ಡಿನ ವಿಚಾರದಲ್ಲಿ ಆಟ ಆಡ್ಲಿಕ್ಕೆ ಹೋಗಬೇಡಿ. ಅಥವಾ ದುಡ್ಡು ಯಾರಿಗಾದ್ರೂ ಅಂದ್ರೆ ಬಡ್ಡಿಯ ರೂಪದಲ್ಲಿ ಯಾರಿಗಾದ್ರೂ ಕೊಡೋದಾದ್ರೂ ಕೂಡ ಆ ಪೇಪರ್ ವರ್ಕ್ ಎಲ್ಲ ಮಾಡಿಕೊಡಿ, ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಅನ್ನ ಮೇಂಟೈನ್ ಮಾಡಿಕೊಡಿ ಅಂತ ಹೇಳ್ತಾನೆ. ಅದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ಇದೆಯಲ್ವಾ, ಅದು 100% ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಸರ್. ರಾಹು ಮಹಾರಾಜ್ ಎಲ್ಲಿವರೆಗೆ ಇರ್ತಾನೆ? ರಾಹು ಮಹಾರಾಜ ಈ ವರ್ಷ ಅಂದ್ರೆ 2026 ಡಿಸೆಂಬರ್ ವರೆಗೆ ಕೂಡ ರಾಹು ಮಹಾರಾಜ್ ಎಲ್ಲಿರ್ತಾನೆ? 6ನೇ ಮನೆಯಲ್ಲಿ ಇರ್ತಾನೆ. 6ನೇ ಮನೆ ರಾಹು ಏನ್ ಮಾಡ್ತಾನೆ? ಶತ್ರುನಾಶ ಮಾಡ್ತಾನೆ. ನಿಮಗೆ ಪರವಾಗಿಲ್ಲ, ಸಾಲ ಸೋಲ ತೀರಿಸಬೇಕು, ಅದಕ್ಕೆ ನಿಮಗೆ ಡೇರಿಂಗ್ ಕೊಡ್ತಾನೆ, ಪರವಾಗಿಲ್ಲ. ಆನಂತರ ಆತ ವಿಶೇಷವಾಗಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತಿಯನ್ನು ಕೊಡ್ತಾನೆ, ಪರವಾಗಿಲ್ಲ, ಎಲ್ಲ ಓಕೆ. ಬಟ್ ಆತ ಇರುವುದು ಕುಂಭರಾಶಿಯಲ್ಲಿ. ಅದರಿಂದಾಗಿ ಬಂದ ಲಾಭವನ್ನ ಎಲ್ಲೋ ಒಂದು ಕಡೆ ಅತಿ ಆಸೆಗೆ ಒಳಗಾಗಿ ಯಾವುದೋ ಒಂದು ರೂಪದಲ್ಲಿ ನೀವೇನಾದ್ರೂ ಬೇರೆಯವರಿಗೆ ಬಡ್ಡಿಗೆ ಅದಕ್ಕೆ ಇದಕ್ಕೆ ಅಂತ ಕೊಟ್ಟು ಬಿಟ್ಟಾಗ ಮೇ ಬಿ ಸಮಸ್ಯೆ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆ ದುಡ್ಡಿನ ವಿಚಾರದ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಈಗ ಕೂಡ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಒಳ್ಳೆ ಯೋಗ ಇದೆ ನಿಮಗೆ. ಕೆಲಸ ಅಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಬದಲಾವಣೆ ಬರುವಂಥದ್ದು, ಹೊಸ ಕೆಲಸ ಬೇಕಾದ ಕೆಲಸ ಸಿಗುವಂಥದ್ದು, ಅದೆಲ್ಲ ಯೋಗ ಪರ್ಫೆಕ್ಟ್ ಆಗಿದೆ. ಅದು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಬಟ್ ರಾಹುನೇ ಎಷ್ಟಾದ್ರೂ ಕೂಡ ಆತನ ಪ್ರಭಾವವನ್ನ ಎಲ್ಲೋ ಒಂದು ಕಡೆ ಆತ ತೋರಿಸ್ತಾನೆ. ಯಾವಾಗ ನಿಮ್ಮಲ್ಲಿ ಸರಿಯಾದ ಲೆಕ್ಕಾಚಾರಗಳಿಲ್ಲ, ಯಾವಾಗ ನಿಮ್ಮ ಬುದ್ಧಿಯನ್ನ ಒಂದು ಕರೆಕ್ಟ್ ರೈಟ್ ವೇಲ್ ನೀವು ಯೂಸ್ ಮಾಡ್ತಾ ಇಲ್ಲ, ಆ ಮೂಮೆಂಟ್ ಅಲ್ಲಿ ರಾಹು ಮಹಾರಾಜ ತನ್ನ ಪ್ರಭಾವವನ್ನ ಬಹಳ ವಿರಾಟ್ ರೂಪದಲ್ಲಿ ತೋರಿಸಕ್ಕೆ ಶುರು ಮಾಡ್ತಾನೆ. ಅವಾಗ ಕೂತ್ಕೊಂಡು ಅಳುವುದು ಬಿಟ್ರೆ ಬೇರೆ ಏನು ಕೂಡ ಇರುವುದಿಲ್ಲ, ಅಲ್ಲಿ ಸೊಲ್ಯೂಷನ್ ಇರುವುದಿಲ್ಲ ಅಂತ ಒಂದು ಇಂಡಿಕೇಶನ್. ಅರ್ಥ ಮಾಡ್ಕೊಂಡ್ರೆ ಗೆಲುವು ಖಂಡಿತ ನಿಮ್ಮದಂತೂ ಆಗಿಯೇ ಆಗುತ್ತೆ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ವ್ಯಯಾಧಿಪತಿ ರವಿ ಮಹಾರಾಜ ವಿರಾಜಮಾನ ಆಗಿರ್ತಾನೆ. ಯಾವಾಗ ನಿಮ್ಮ ಗುರು ಮಿಥುನದಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಆತ ವ್ಯಯಾಧಿಪತಿಯಾಗಿ ಬಂದಿರ್ತಾನೆ. ವ್ಯಯಸ್ಥಾನದಲ್ಲಿ ಕೇತು ಇದ್ದಾನೆ. ಅದರಿಂದಾಗಿ ನಿಮ್ಮ ತಂದೆಯ ಆರೋಗ್ಯದ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ಗೊಳಗಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅವರಿಗೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಇದ್ರೆ ಸ್ವಲ್ಪ ನಿಮ್ಮ ಮಟ್ಟಿಗೆ ಏನೆಲ್ಲ ಜಾಗೃತೆ ಮಾಡ್ಲಿಕ್ಕೆ ಉಂಟು. ಈಗ ಕೆಲವೊಮ್ಮೆ ಇರುತ್ತಲ್ಲ, ಈಗ ತಂದೆಗೆಲ್ಲ ಒಂದು ಕಡೆ ಎದೆ ನೋವು ಬಂದ್ಬಿಡ್ತಾರೆ, ನೀವು ಸುಮ್ಮನೆ ಹೇಳಿಬಿಡ್ತೀರಾ ಆ ಎದೆ ನೋವು ತೊಂದರೆ ಇಲ್ಲ, ಅಥವಾ ತಂದೆನೇ ಹೇಳಿಬಿಡ್ತಾರೆ ಅದು ಗ್ಯಾಸ್ಟ್ರಿಕ್ ಅಪ್ಪ, ನಿನ್ನೆ ಅದು ತಿಂದಿದೆ ಇದು ತಿಂದಿದೆ ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಬಂದ್ಬೇಡ, ಆ ಥರ ಎಲ್ಲ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಏನೇ ಸಮಸ್ಯೆ ಆದ್ರೂ ಕೂಡ ಡಾಕ್ಟರ್ ಬಳಿಗೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸುವಂತ ಕೆಲಸ ಮಾಡಿ ಅಂತ ಹೇಳ್ತೇನೆ. ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆನಂತರ ನಿಮ್ಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂತ ಯೋಗ ಇದೆ. ಯಾಕಂದ್ರೆ ವ್ಯಯಾಧಿಪತಿ ಭಾಗ್ಯದಲ್ಲಿರುವುದರಿಂದ ಎಲ್ಲೊಂದ್ ಕಡೆ ನಿಮ್ಮ ಖರ್ಚು ವೆಚ್ಚ ಯಾವುದಕ್ಕೆ ತೀರ್ಥಕ್ಷೇತ್ರ ಯಾತ್ರೆ ಮಾಡೋದಕ್ಕೆ ನಿಮ್ಗೆ ಖರ್ಚು ವೆಚ್ಚಗಳಾಗುತ್ತೆ, ಅಥವಾ ಕುಟುಂಬ ಸಮೇತ ತೀರ್ಥಕ್ಷೇತ್ರಕ್ಕೆ ಹೋಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ. ಪ್ರಯತ್ನ ಮಾಡಿ, ಆ ಗೆಲುವು ಕೂಡ ನಿಮ್ಮದಾಗುತ್ತೆ. ಆನಂತರ ನಿಮ್ಮ 12ನೇ ಮನೆಯಲ್ಲಿ ಕೇತು ಮಹಾರಾಜ ವಿರಾಜಮಾನ ಆಗಿದ್ದಾನೆ. ಈ ವರ್ಷ ಎಂಡುವರೆಗೆ ಕೂಡ ಅಲ್ಲೇ ಇರ್ತಾನೆ. 12ನೇ ಮನೆಯಲ್ಲಿ ಕೇತು, ಅದು ಕೂಡ ಸಿಂಹ ರಾಶಿಯಲ್ಲಿ ಕೇತು ಇರುವುದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಬಟ್ ಯಾರೆಲ್ಲ ಆಧ್ಯಾತ್ಮದಲ್ಲಿ ಇರ್ತಾರೆ ಅಂದ್ರೆ ಕೇತುವಿನ ಎನರ್ಜಿ ಏನಿದೆ ಅದು ವಿಶೇಷ ರೀತಿಯಲ್ಲಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ, ಓಕೆನಾ. ಹಾಗಾದ್ರೆ ಯಾರೆಲ್ಲ ಆಧ್ಯಾತ್ಮದಲ್ಲಿ ಇರ್ತಾರೆ, ಯಾರೆಲ್ಲ ಹೆಚ್ಚಿಗೆ ಮೌನವಾಗಿರ್ತಾರೆ, ಯಾರೆಲ್ಲ ಬಹಳ ದೊಡ್ಡ ಮಟ್ಟಿಗೆ ಸಾಧನೆ ಮಾಡ್ತಾರೆ, ಯಾರೆಲ್ಲ ಮೆಡಿಟೇಷನ್ ಮಾಡ್ತಾರೆ, ಯಾರೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡ್ತಾ ಇರ್ತಾರೆ, ಅಥವಾ ಯಾರೆಲ್ಲ ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಾರೆ, ಆನಂತರ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾರೆ, ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ನಡೆಯುವಾಗ ಸೇವೆ ಮಾಡ್ತಾರೆ, ಅಥವಾ ಕನ್ಸ್ಟ್ರಕ್ಷನ್ಗೆ ಬೇಕಾಗಿ ದುಡ್ಡನ್ನು ವಿನಿಯೋಗ ಮಾಡ್ತಾರೆ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆಗೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಅಥವಾ ದೇವಸ್ಥಾನಗಳಿಗೆ ಸಂಬಂಧ, ಅಥವಾ ಅವಾಗ ಏನಾಗಿದೆ ಕೇತು ಮಹಾರಾಜ ಏನು ಮಾಡಲ್ಲ. ಅದು ಬಿಟ್ಟು ನೀವು ಉಲ್ಟಾ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಆಧ್ಯಾತ್ಮ ಹೋಗ್ತಾನೆ ಇಲ್ಲ, ದೇವರ ಮೇಲೆ ನಂಬಿಕೆ ಏನಿಲ್ಲ, ಗುರು ಹಿರಿಯರಿಗೆ ಬೈಲಿಕ್ಕೆ ಶುರು ಮಾಡಿ, ಅವಾಗ ಕೇತು ಮಹಾರಾಜ ಮೇ ಬಿ ನಿಮ್ಮನ್ನ ಹಾಸ್ಪಿಟಲೈಸ್ ಮಾಡಬಲ್ಲ, ಮೇ ಬಿ ಆಪರೇಷನ್ ಕೂಡ ಆಗ್ಬೋದು. ಅದು ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂತ ಆಪರೇಷನ್ ಅನ್ನು ಮಾಡಬಲ್ಲ ಒಂದು ಇಂಡಿಕೇಶನ್ ಇದೆ. ಅರ್ಥ ಮಾಡ್ಕೊಂಡ್ರೆ ಗೆಲುವು ನಿಮ್ಮದಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತ ಅದರಲ್ಲಿ ಕೂಡ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕೋದು. ಬಹಳ ಜಾಗರೂಕರಾಗಿರಿ. ಒಂದು ವೇಳೆ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಏನ್ ಹೇಳ್ತಾರೆ, ದಶಾ ಭುಕ್ತಿ ತುಂಬಾ ಚೆನ್ನಾಗಿದೆ ಅಂದಾಗ ಓಕೆ, ನೋ ಪ್ರಾಬ್ಲಮ್, ಸ್ಟ್ರಾಂಗ್ ಆಗಿದೆಯಪ್ಪ, ಅದು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಮ್ಯಾನೇಜ್ ಮಾಡುತ್ತೆ ಅಂದಾಗ ಓಕೆ, ತೊಂದರೆ ಇಲ್ಲ. ಒಂದು ವೇಳೆ ದಶಾಭುಕ್ತಿನೂ ಸರಿ ಇಲ್ಲ ಅಂದಾಗ, ಅಲ್ವಾ, ದಶಾಭುಕ್ತಿನೂ ಸರಿ ಇಲ್ಲ, ದಶಾಭುಕ್ತಿಯಲ್ಲೂ ಪ್ರಾಬ್ಲಮ್ ಇದೆ ಅಂದಾಗ ಮೇ ಬಿ ನಾನು ಹೇಳಿದ ಕೆಲವು ವಿಚಾರಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಸರ್. ಅರ್ಥ ಮಾಡ್ಕೊಳ್ಳಿ, ಗೆಲುವು ನಿಮ್ಮದಾಗುತ್ತೆ.
ಇನ್ನು ಕೆಲಸದ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ, ದಶಮ ಸ್ಥಾನ. ಈಗ ಗುರು ರಾಶಿ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಶುಕ್ರ ಮತ್ತೆ ಬುಧ ನಿಮ್ಮ 10ನೇ ಮನೆಯಲ್ಲಿ ವಿರಾಜಮಾನ ಆಗಿರ್ತಾರೆ. ಶುಕ್ರ ಬಂದಾತ ಭಾಗ್ಯಾಧಿಪತಿ ಧನಾಧಿಪತಿಯಾಗಿ ಅಲ್ಲಿರ್ತಾನೆ. ಅಂದ ಬುಧ ಬಂದು ನಿಮ್ಮ ರಾಶಿಯಾಧಿಪತಿ ಮತ್ತೆ ದಶಮಾಧಿಪತಿ ಅಲ್ಲಿರ್ತಾರೆ. ಅದರ ಅರ್ಥ ಮಲ್ಟಿಪಲ್ ಆಗಿ ಕೆಲಸ ಮಾಡುವಂಥದ್ದು. ಕೆಲವರಿಗೆಲ್ಲ ಏನಾಗುತ್ತೆ, ಒಂದು ಕೆಲಸ ಮಾಡ್ತಾರೆ ಮತ್ತೊಂದು ಬಿಸ್ನೆಸ್ಗೆ ಕೈ ಹಾಕಿರ್ತಾರೆ. ಇನ್ನು ಕೆಲವರೆಲ್ಲ ಒಂದು ಕೆಲಸ ಮಾಡ್ಕೊಳ್ತಾರೆ, ಮತ್ತೊಂದು ಒಂದು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಏನೋ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರು ಸುಮ್ಮನೆ ಕೂತು. ಓವರ್ ಆಲ್ ನಿಮಗೆ ಮಲ್ಟಿಪಲ್ ಆಗಿ ಕೆಲಸ ಅಥವಾ ಮಲ್ಟಿಪಲ್ ಆಗಿ ಬಿಸ್ನೆಸ್ ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು. ನಿಮ್ಮ ಜಾತಕವನ್ನು ತೋರಿಸಿ ಬೇಕಾದರೆ ಒಮ್ಮೆ ಖಂಡಿತ ಹೋಗ್ಬೋದು, ನೀವು ತೊಂದರೆ ಇಲ್ಲ. ನಿಮ್ಮ ಜಾತಕವನ್ನು ತೋರಿಸಿ ಅದರಲ್ಲಿ ಯೋಗ ಭಾಗ್ಯ ಎಲ್ಲ ಕ್ರಿಯೇಟ್ ಆಗಿದೆ ಅಥವಾ ಹೊಸ ಹೊಸ ಕೆಲಸ ಮಾಡ್ಬೋದು, ಹೊಸ ಬಿಸ್ನೆಸ್ಗೆ ಕೈ ಹಾಕ್ಬೋದು, ಏನು ತೊಂದರೆ ಇಲ್ಲ ಅಂದಾಗ ಖಂಡಿತ ಪ್ರೊಸೀಡ್ ಆಗಿ ನೀವು ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಅದರ ಬಗ್ಗೆ ಗಮನ ಕೊಡಿ, ತುಂಬಾನೇ ಚೆನ್ನಾಗಿರ್ತಾರೆ. ಓಕೆನಾ? ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಲಾಭಸ್ಥಾನದಲ್ಲಿ ಬಂದಂತಹ ಗುರು ಕೆಲವೊಂದು ವಿಚಾರಗಳಲ್ಲಿ ಬಹಳ ಧನಾತ್ಮಕವಾದಂತಹ ರಿಸಲ್ಟ್ ಅನ್ನು ಕೊಟ್ಟೆ ಕೊಡ್ತಾರೆ. ಅದರ ಜೊತೆಗೆ ಈಗ ಸ್ತ್ರೀಯರ ಜಾತಕ ಅಂದಾಗ ನಿಮ್ಮ ಪಾರ್ಟ್ನರ್ ಯಾರು, ನಿಮ್ಮ ಗಂಡ ಯಾರು ಇರ್ತಾರೆ, ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಲಾಭದಲ್ಲಿ ಬಹಳಷ್ಟು ಪರಿವರ್ತನೆಗಳು ಬರುತ್ತೆ, ಮತ್ತೆ ಕಾರ್ಯಕ್ಷೇತ್ರದಲ್ಲಿ ಕೂಡ ಪರಿವರ್ತನೆ ಬರುತ್ತೆ, ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಅವ್ರು ಪ್ರಯತ್ನ ಮಾಡಿದಾಗ ಮೇ ಬಿ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ಅವ್ರು ಖಂಡಿತ ಕಾಣಬಹುದು. ಇನ್ನು ಗುರು ಲಾಭಸ್ಥಾನದಲ್ಲಿರುವುದರಿಂದ ನಿಮಗೆ ಸ್ಯಾಲರಿಯಲ್ಲಿ ಹೆಚ್ಚಳ ಆಗುವಂಥದ್ದು, ನಿಮ್ಮ ಲಾಭದಲ್ಲಿ ಇನ್ಕ್ರೀಸ್ ಆಗುವಂಥದ್ದು, ಅದೆಲ್ಲ ಒಂದು ಸಾಧ್ಯತೆಗಳಿದೆ. ಇಷ್ಟವರೆಗೆ ಮದುವೆ ಜೀವನದಲ್ಲಿ ಒಂದಷ್ಟು ಸಮಸ್ಯೆ ಉಂಟು. ನನ್ನ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರು ನನಗೆ ಪ್ರೀತಿನೇ ಕೊಡ್ತಾ ಇಲ್ಲ, ಅವರಿಗೆ ಪ್ರೀತಿ ಅಂದ್ರೆ ಏನಂತ ಗೊತ್ತಿಲ್ಲ, ಅವ್ರು ನನ್ನ ನೆಗ್ಲೆಕ್ಟ್ ಅಂಥವ್ರಿಗೆಲ್ಲ ಒಂದು ಒಳ್ಳೆ ರಿಸಲ್ಟ್ ಇದೆ. ನಿಮ್ಮ ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಕನ್ಯಾ ರಾಶಿಯವರು ಒಂದಂತೂ ನೆನ್ಪಿಟ್ಕೊಳ್ಬೇಕು, ನಿಮ್ಮಲ್ಲಿರುವಂಥ ಐಬು ಏನಂದ್ರೆ ಬೇರೆಯವರ ತಪ್ಪುಗಳನ್ನು ಬಹಳ ಬೇಗನೆ ಹುಡುಕಿ ತೆಗಿರ್ತೀರಾ. ತೊಂದರೆ ಅಂತೂ ಖಂಡಿತ ಅಲ್ಲ, ಬಟ್ ಅದರ ಜೊತೆಗೆ ಒಳ್ಳೆದನ್ನು ಕೂಡ ಹುಡುಕುವಂಥ ಕೆಲಸ ಮಾಡಿದಾಗ ಇನ್ನಷ್ಟು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಅಂತೂ ಖಂಡಿತ ಉಂಟು. ಇನ್ನು ಹೊಲದಲ್ಲಿ ದುಡಿಯುವವರಿಗೆ, ಬೇಸಾಯ ಮಾಡುವವರಿಗೆ, ವಯಸ್ಸಾದ ವ್ಯಕ್ತಿಗಳಿಗೆ ಅದು ಒಳ್ಳೆ ಪೀರಿಯಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲೊಂದು ಕಡೆ ಶನಿಯ ಮೇಲೆ ಗುರುವಿನ 9ನೇ ದೃಷ್ಟಿ ಇದೆ, ಆನಂತರ ಶನಿಯ 7ನೇ ದೃಷ್ಟಿ ನೇರವಾಗಿ ಶನಿಯ ರಾಶಿಯ ಮೇಲಿದೆ. ಅದರಿಂದಾಗಿ ಶನಿ ಬಹಳ ಎಲ್ಲೊಂದು ಕಡೆ ಪ್ರಫುಲ್ಲಿತನಾಗಿಬಿಟ್ಟಿದ್ದಾನೆ, ಮತ್ತೆ ಗುರುವಿನ ದೃಷ್ಟಿಯನ್ನು ಪಡ್ಕೊಂಡು ಪ್ರಬುದ್ಧನಾಗಿಬಿಟ್ಟಿದ್ದಾನೆ. ಮತ್ತೆ ಆ ಶನಿಯಿಂದ ಏನು ನೆಗೆಟಿವಿಟಿ ಬರಬೇಕು ಅದು ಬರಲ್ಲ, ಮತ್ತೆ ಪಾಸಿಟಿವಿಟಿಯಲ್ಲಿ ಇರ್ತಾನೆ. ಆದರೆ ಶನಿ ಬಂದು ಹಿರಿಯ ವ್ಯಕ್ತಿಗಳು ಅಂತ ಇಟ್ಕೊಂಡಾಗ ಅವರಿಗೆಲ್ಲ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ 100% ಇದೆ. ಆ ಶನಿ ಮಹಾರಾಜ್ ಇನ್ನೂ 1 ವರ್ಷಗಳ ಕಾಲ ಅಲ್ಲೇ ಇರ್ತಾನೆ. ಅದರಿಂದಾಗಿ ಅದರಲ್ಲಿ ಎಲ್ಲ ಸಮಸ್ಯೆ ಇಲ್ಲ. ಅದರಿಂದಾಗಿ ಬೇಸಾಯ ಮಾಡೋರಿಗೆ ಇರ್ಬೋದು ಅಥವಾ ಆ ಹಿರಿಯ ವ್ಯಕ್ತಿಗಳಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಅನುಭವಿಸ್ತಾರೆ. ಅದರಲ್ಲಿ ಅಂಥ ತೊಂದರೆಗಳಂತೂ ಡೆಫಿನೆಟ್ ಆಗಿ ಇಲ್ವೇ ಇಲ್ಲ. ಓಕೆನಾ? ಓವರ್ ಆಲ್ ನಿಮಗೆ ಗುರು ಮಹಾರಾಜ ಯಾವ ಥರದ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಹೇಳಿದೆ ನಾನು. ಓಕೆನಾ? ಓವರ್ ಆಲ್ ಲಾಭಸ್ಥಾನ ಗುರುವನ್ನ ಚೆನ್ನಾಗಿ ಆತನನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸಿದ್ರೆ ತೊಂದರೆ ಇಲ್ಲ. ಸೊ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಪಾಸಿಟಿವ್ ಇರ್ತದೆ, ನೆಗೆಟಿವ್ ಕೂಡ ಇರ್ತದೆ. ಇಲ್ಲೊಂದು ವಿಚಾರ ಏನು ಗೊತ್ತಾ, ನಾನೇನಾದರೂ ಇದರ ಬಗ್ಗೆ ತುಂಬಾ ನೆಗೆಟಿವ್ ಹೇಳಿದ್ರೆ ಅಲ್ಲಿ ಹೋಗಿ ಹೇಳ್ತಾರೆ ಏನಂತ, ಹಾಗಾದ್ರೆ ನಮ್ಮ ಜೀವನಕ್ಕೆ ನಮ್ಗೇನು ಒಳ್ಳೇದೇ ಇಲ್ಲೋ, ಇನ್ನು ಕೂಡ ಏನಪ್ಪೋ ಆಯ್ತು ಅಂತ ಕಮೆಂಟ್ ಹಾಕ್ತೀರಾ, ಅದು ಒಂದು ಪರಿಸ್ಥಿತಿ. ಇನ್ನೊಂದು ಕಡೆ ಎಲ್ಲ ಒಳ್ಳೇದು ಅಂತ ಹೇಳಿದಾಗ ಏನಾಗುತ್ತೆ, ನೀವೆಲ್ಲ ಒಳ್ಳೇದು ಅಂತ ಹೇಳ್ತೀರಾ, ಬಟ್ ಇಷ್ಟವರೆಗೆ ಅಂಥದ್ದೇನು ಘಟನೆನೇ ಘಟಿಸಿಲ್ಲ, ನಾವು ಯಾವುದನ್ನು ನಂಬಬೇಕು, ಯಾವುದನ್ನು ಈ ತರ ಕೂಡ ಹೇಳ್ತೀರಾ. ನಾವು ಏನು ಮಾಡುವ ಹಾಗಿಲ್ಲ ಸರ್. ಓಕೆನಾ? ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಇಷ್ಟಂತೂ ನೆನ್ಪಿಟ್ಕೊಳ್ಳಿ, ಇದು ನಾನು ನಿಮ್ಮ ಜಾತಕ ನೋಡಿಕೊಂಡು ಪ್ರಿಡಿಕ್ಷನ್ ಮಾಡ್ತಾ ಇಲ್ಲ. ಓಕೆನಾ? ಇದು ಏನೇ ಇದ್ರು ಕೂಡ ಗೋಚಾರದ ಗ್ರಹಗಳನ್ನು ಇಟ್ಟುಕೊಂಡು, ಒಂದು ಐಡಿಯಾಸ್ ಅನ್ನು ಇಟ್ಕೊಂಡು, ಕೆಲವು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಮಾತ್ರ ಇದನ್ನು ಪ್ರಿಡಿಕ್ಷನ್ ಮಾಡಿದ್ದೇನೆ. ಅದಕ್ಕೋಸ್ಕರ ನಿಮ್ಮ ಜಾತಕನೇ ಫೈನಲ್, ನೀವೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್, ನಿಮ್ಮ ದಶಾಭುಕ್ತಿನೇ ಫೈನಲ್ ಸರ್. ಓಕೆನಾ? ಅದಕ್ಕೋಸ್ಕರ ಒಳ್ಳೆ ಜ್ಯೋತಿಷರ ಹತ್ರ ನಿಮ್ಮ ಜಾತಕವನ್ನು ತೋರಿಸಿ ವಿಮರ್ಶೆಗೊಳಪಡಿಸಿ ನೀವು ಮುಂದುವರಿಯುವಂತ ಕೆಲಸ ಮಾಡಿ ಅಂತ ಹೇಳ್ತೇನೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಈಗ ಗೊತ್ತಾಯ್ತು ನಿಮಗೆ ಕನ್ಯಾ ರಾಶಿಯವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ. ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ, ಏನು ತೊಂದರೆ ಇಲ್ಲ. ಇನ್ನು ಒಂದು ರಿಸಲ್ಟ್ ಏನಿರ್ತದೆ ಅಂದ್ರೆ ಕನ್ಯಾ ರಾಶಿಯವರಿಗೆ ನಿಮಗೆ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಉಂಟು ಅಥವಾ ಅಲ್ಲಿ ಪಾರ್ಟ್ನರ್ನ ಪ್ರಾಪರ್ಟಿಯನ್ನು ಯೂಸ್ ಮಾಡ್ಕೊಂಡು ಮನೆ ಮಾಡಬೇಕಾದ್ರೆ ಅದು ಕೂಡ ನಿಮ್ಮ ಪಾಲಿಗೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ತೊಂದರೆ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ವರ್ಕ್ ಆಗುತ್ತೆ. ಓವರ್ ಆಲ್ ನಿಮಗೆ ಒಂದು ಆಹ್ಲಾದಕರವಾದ ವಾತಾವರಣವನ್ನು ಗುರು ಮಹಾರಾಜ್ ಎಲ್ಲಿವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಅಲ್ಲಿವರೆಗೆ ನಿರ್ಮಾಣ ಅಂತೂ ಖಂಡಿತ ಮಾಡಿಯೇ ಮಾಡ್ತಾನೆ. ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಎಲ್ಲ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ ಸರ್. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.